ನಾವೆಲ್ಲರೂ ಪ್ರತಿದಿನ ಗೂಗಲ್ನ ಯೂಸ್ ಮಾಡ್ತಾನೆ ಇರ್ತೀವಿ. ಇವಾಗಂತೂ ಗೂಗಲ್ ನಮ್ಮ ಜೀವನದ ಒಂದು ಭಾಗನೇ ಆಗಿದೆ. ನಮಗೇನಾದರೂ ಡೌಟ್ಸ್ ಇದ್ದರೆ ನಾವು ಫಸ್ಟ್ ಹೋಗೋದೇ ಗೂಗಲ್ ಹತ್ರ. ಬಿಕಾಸ್ ಗೂಗಲ್ಗೆ ಗೊತ್ತಿಲ್ಲದೆ ಇರೋ ವಿಷಯಗಳೇ ಇರಲ್ಲ. ಆದರೆ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಗೂಗಲ್ ಯಾವ ರೀತಿ ವರ್ಕ್ ಮಾಡುತ್ತೆ ಆ್ಯಂಡ್ ಗೂಗಲ್ಗೆ ಎಲ್ಲ ಇನ್ಫಾರ್ಮೇಷನ್ ಹೇಗೆ ಗೊತ್ತಿರುತ್ತೆ ಅಂತ? ಈ ವಿಡಿಯೋದಲ್ಲಿ ನಿಮಗೆ ಗೂಗಲ್ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಬನ್ನಿ. ಈ ಜಗತ್ತಿನಲ್ಲಿ ನಾವು ಯೂಸ್ ಮಾಡ್ತಿರೋ ವಸ್ತುಗಳಿಂದ ಹಿಡಿದು ಸಾಫ್ಟ್ವೇರ್ಸ್ವರೆಗೂ ಎಲ್ಲನೂ ಕಂಡುಹಿಡ್ದಿರೋದು ಮನುಷ್ಯನೇ. ಅದೇ ರೀತಿ ಗೂಗಲ್ನ ಕೂಡ ಕಂಡುಹಿಡ್ದಿದ್ದು ಮನುಷ್ಯನೇ. ಆದರೆ ನಮಗೆ ಗೊತ್ತಿಲ್ಲದೆ ಇರೋ ಸಾಕಷ್ಟು ವಿಷಯಗಳು ಗೂಗಲ್ಗೆ ಹೇಗೆ ಗೊತ್ತಿರುತ್ತೆ? ಗೂಗಲ್ಗೆ ಗೊತ್ತಿರೋ ಎಲ್ಲ ವಿಷಯಗಳು 100% ಕರೆಕ್ಟಾಗೇ ಇರುತ್ತಾ ಅಂತ ಕೇಳಿದ್ರೆ ಇಲ್ಲ. ಗೂಗಲ್ಗೆ ಗೊತ್ತಿರೋ ಎಲ್ಲ ವಿಷಯಗಳು 100% ಕರೆಕ್ಟಾಗಿರಲ್ಲ. ಆದರೆ ಅದು ಸುಳ್ಳು ಕೂಡ ಆಗಿರಲ್ಲ. ಹಾಗಿದ್ರೆ ಗೂಗಲ್ ಅಂದರೆ ಏನು? ಗೂಗಲ್ ಯಾವ ರೀತಿ ವರ್ಕ್ ಮಾಡುತ್ತೆ? ಗೂಗಲ್ನ ನಾವು ಸರ್ಚ್ ಇಂಜಿನ್ ಅಂತ ಕೂಡ ಕರಿಬೋದು. ಗೂಗಲ್ ರೀತಿಯೇ ಇನ್ನೂ ಸಾಕಷ್ಟು ಸರ್ಚ್ ಇಂಜಿನ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಯಾಹೂ, ಬಿಂಗ್, ಡಗ್ಡಗೋ, ಸೋ ಆನ್. ಆದರೆ ಇದೆಲ್ಲದರ ಕೆಲಸ ಒಂದೇ, ಅದೇನಪ್ಪ ಅಂದರೆ ಇನ್ಫಾರ್ಮೇಷನ್ ಕೊಡೋದು. ಗೂಗಲ್ಲು 4 ಸ್ಟೆಪ್ಸಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ. ಕ್ರಾಲರ್, ಇಂಡೆಕ್ಸಿಂಗ್, ಕ್ಯಾಲ್ಕುಲೇಟಿಂಗ್ ರಿಲೆವೆನ್ಸಿ, ರಿಟ್ರೀವಿಂಗ್ ರಿಸಲ್ಟ್ಸ್. ಗೂಗಲ್ ನಮಗೆ ಬರೀ ಇನ್ಫಾರ್ಮೇಷನ್ ಕೊಡೋದಲ್ಲ, ನಮ್ಮಿಂದ ಇನ್ಫಾರ್ಮೇಷನ್ನ ತೊಗೊಳುತ್ತೆ ಕೂಡ. ಕ್ರಾಲಿಂಗ್ ಅಂದರೆ ಇದು ಗೂಗಲ್ನಲ್ಲಿರೋ ಎಲ್ಲ ವೆಬ್ಸೈಟ್ ಪೇಜಸ್ಗೆ ಹೋಗಿ ಅದರಲ್ಲಿರೋ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಬರುತ್ತೆ. ಅದು ಇಮೇಜಸ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು. ಆದರೆ ಈ ಕ್ರಾಲಿಂಗ್ ಕೆಲಸನೇ ಯಾರು ಮಾಡ್ತಾರೆ? ಮನುಷ್ಯರು ಮಾಡ್ತಾರಾ ಅಥವಾ ಸಾಫ್ಟ್ವೇರ್ಸ್ ಮಾಡುತ್ತಾ? ಕ್ರಾಲಿಂಗ್ ಅನ್ನೋ ಪ್ರೋಸೆಸನ್ನು ಮಾಡೋದು ಕ್ರಾಲರ್, ಗೂಗಲ್ ಬೋಟ್ ಅನ್ನೋ ಸಾಫ್ಟ್ವೇರ್ಸ್. ಇಂಡೆಕ್ಸಿಂಗ್ ಅಂದರೆ ಕ್ರಾಲರ್ ಕಲೆಕ್ಟ್ ಮಾಡಿರೋ ಎಲ್ಲ ಇನ್ಫಾರ್ಮೇಷನ್ನ ಆರ್ಗನೈಸ್ ಆಗಿ ಕ್ಯಾಟಗರಿ ವೈಸ್ ಡಾಟಾ ಬೇಸಲ್ಲಿ ಸ್ಟೋರ್ ಮಾಡೋ ಪ್ರೋಸೆಸನ್ನು ಇಂಡೆಕ್ಸಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವೊಂದು ಹಾಸ್ಪಿಟಲಲ್ಲಿ ರಿಸೆಪ್ಷನಲಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಬಟ್ ಆ ಹಾಸ್ಪಿಟಲ್ ಓನರ್ ನಿಮಗೆ ಪೇಷಂಟ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡೋಕ್ಕೆ ಸಿಸ್ಟಮ್ ಬದಲು ಒಂದು ಬುಕ್ ಆ್ಯಂಡ್ ಪೆನ್ ಕೊಟ್ಟಿರ್ತಾರೆ. ಆಲ್ ಆಫ್ ಸಡನ್ ಡಾಕ್ಟರ್ ಬಂದು ಒಬ್ಬ ಪೇಷಂಟ್ ಇನ್ಫಾರ್ಮೇಷನ್ ಕೇಳಿದ್ರೆ ನಿಮ್ಮ ಕೈಲಿ ಬೇಗ ಕೊಡೋಕ್ಕಾಗಲ್ಲ. ಯಾಕೆ ಅಂದರೆ ಇನ್ಫಾರ್ಮೇಷನ್ನ ನೀವು ಆರ್ಗನೈಸ್ ಆಗಿ ಇಟ್ಟಿರೋಕ್ಕಾಗಲ್ಲ, ಕ್ಯಾಟಗರಿ ವೈಸ್ ಕೂಡ ಇಟ್ಟಿರೋಕ್ಕಾಗಲ್ಲ. ಬಟ್ ನಿಮಗೆ ಒಂದು ಡಿಕ್ಷನರಿ ಕೊಟ್ಟು ಕ್ಯಾಟ್ ಅನ್ನೋ ವರ್ಡ್ ಹುಡುಕಿ ಅಂದರೆ 1 ನಿಮಿಷದಲ್ಲಿ ಹುಡುಕ್ತೀರ. ಯಾಕೆ ಅಂದರೆ ಡಿಕ್ಷನರಿ ಅಷ್ಟು ಆರ್ಗನೈಸ್ ಆಗಿ ಕ್ಯಾಟಗರಿ ವೈಸ್ ಡಿಸೈನ್ ಆಗಿರುತ್ತೆ. ಸೊ ನಾವು ಗೂಗಲಲ್ಲಿ ಏನೇ ಸರ್ಚ್ ಮಾಡಿದರೂ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಮಗೆ ರಿಸಲ್ಟ್ ಬರೋಕ್ಕೆ ರೀಸನ್ನೇ ಈ ಇಂಡೆಕ್ಸಿಂಗ್. ಫಾರ್ ಎಕ್ಸಾಂಪಲ್, ಸಚಿನ್ ತೆಂಡೂಲ್ಕರ್ ಬಗ್ಗೆ 100 ಜನ ಬ್ಲಾಗ್ಸ್ ಬರೆದಿರ್ತಾರೆ ಅಂತ ಅಂದ್ಕೊಳ್ಳಿ. ಆದರೆ ಗೂಗಲ್ ನಮಗೆ ತೋರಿಸೋದು 10 ಜನದ ಮಾತ್ರ. 100 ಜನದ್ದು ಗೂಗಲ್ ಯಾಕೆ ಫಸ್ಟ್ ಪೇಜಲ್ಲಿ ತೋರಿಸಲ್ಲ ಅಂದರೆ ಗೂಗಲ್ ಕೂಡ ನಾವು ಬರೆದಿರೋ ಬ್ಲಾಗ್ಸನ್ನು ಚೆಕ್ ಮಾಡಿ ಅದರಲ್ಲಿ ಯಾವುದು ಬೆಟರ್ ಆ್ಯಂಡ್ ಬೆಸ್ಟ್ ಇರುತ್ತೋ ಆ ಬ್ಲಾಗ್ನ ಮತ್ತು ಆ ಬ್ಲಾಗಲ್ಲಿರೋ ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಮಾಡುತ್ತೆ. ಒಟ್ಟು ಗೂಗಲ್ 400 ಫ್ಯಾಕ್ಟರ್ಸಲ್ಲಿ ನಾವು ಬರೆದಿರೋ ಬ್ಲಾಗ್ಸನ್ನು ಚೆಕ್ ಮಾಡಿ ಯೂಸರ್ಗೆ ರಿಸಲ್ಟನ್ನು ಕೊಡುತ್ತೆ. ರಿಟ್ರೀವಿಂಗ್ ರಿಸಲ್ಟ್ಸ್ ಅಂದರೆ ಗೂಗಲ್ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ನ ಮತ್ತು ಆ ಒಂದು ಇನ್ಫಾರ್ಮೇಷನ್ನ ರಿಲೆವೆನ್ಸಿನ ಚೆಕ್ ಮಾಡಿ ನಮಗೆ ರಿಸಲ್ಟ್ ತೋರಿಸುವ ಪ್ರೋಸೆಸನ್ನು ರಿಟ್ರೀವಿಂಗ್ ರಿಸಲ್ಟ್ಸ್ ಅಂತ ಕರಿತೀವಿ. ಸೊ ಈ ರೀತಿ ಗೂಗಲ್ ಪ್ರತಿನಿತ್ಯ ವರ್ಕ್ ಮಾಡ್ತಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.